ತಾಯಿ ರಮಾಬಾಯಿ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ತಾಯಿ ರಮಾಬಾಯಿ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ತಾಯಿ ರಮಾಬಾಯಿ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಅಮರ್ ರಹೆ ಅಮರ್ ರಹೆ. ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ತ್ಯಾಗಮಯಿ ಮಾತಾ ರಮಾಬಾಯಿ ಅವರ 127ನೇ ಒಂದು ಜಯಂತಿ ಕಾರ್ಯಕ್ರಮವನ್ನು ಆಚರಿಸುವ ಸಲುವಾಗಿ ಒಂದು ಮಹತ್ವಪೂರ್ಣವಾದ ಸಭೆ ಕರೆದು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡೋ ಸಲುವಾಗಿ ಕರೆ ಕೊಟ್ಟಿದ್ದರು. ಆ ಕರೆಗೆ ಒಗ್ಗೂಡಿ ಎಲ್ಲರೂ ಇವತ್ತು ಪಕ್ಷದ ಜಿಲ್ಲಾ ಮತ್ತು ರಾಜ್ಯ ನಾಯಕರು ಕೂಡ ಆಗಮಿಸಿದ್ದಾರೆ. ತಮಗೆಲ್ಲರಿಗೂ ಈ ಒಂದು ಜಯಂತಿ ಆಚರಣೆ ಕಾರ್ಯಕ್ರಮ ಹಾಗೂ ಕಾರ್ಯಕರ್ತರ ಸಭೆಗೆ ಎಲ್ಲರಿಗೂ ಭೀಮ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ಗೌರವ ಉಪಸ್ಥಿತರಾಗಿರ್ತಕ್ಕಂಥ ರಾಜ್ಯ ಕಾರ್ಯದರ್ಶಿಗಳಾದ ಅಶೋಕ್ ಮಂಟಾಳ್ಕರ್ ಅವರಿಗೆ ಎಲ್ಲರ ಪರವಾಗಿ ಈ ಸಭೆಗೆ ನಾನು ಒಂದು ಆಗಮಿಸಿಕೊಳ್ಳುತ್ತೇನೆ, ಬರಮಾಡಿಕೊಳ್ಳುತ್ತೇನೆ. ಹಾಗೂ ಅದೇ ರೀತಿ ನಮ್ಮ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಅಣ್ಣ ಕಪಿಲ್ ಗೋಡಬೋಲೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ನಾನು ಬರಮಾಡಿಕೊಳ್ಳುತ್ತೇನೆ ಮತ್ತು ನಮ್ಮ ಪಕ್ಷದ ಒಂದು ಸಭೆಗೆ ಬರಮಾಡಿಕೊಳ್ಳುತ್ತೇನೆ ಮತ್ತು ನಮ್ಮ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದ ಸಚಿನ್ ಗಿರಿ ಅವರಿಗೂ ಕೂಡ ಈ ಒಂದು ಸಭೆಗೆ ನಾನು ಎಲ್ಲರ ಪರವಾಗಿ ಬರಮಾಡಿಕೊಳ್ಳುತ್ತೇನೆ. ಹಾಗೂ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸಹೋದರ ಶಕ್ತಿಕಾಂತ್ ಭಾವಿದೊಡ್ಡಿ ಅವರಿಗೂ ಕೂಡ ಈ ಒಂದು ಸಭೆಗೆ ನಾನು ಎಲ್ಲರ ಪರವಾಗಿ ಬರಮಾಡಿಕೊಳ್ಳುತ್ತೇನೆ. ಹಾಗೂ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಜಿಲ್ಲಾ ಮತ್ತು ತಾಲೂಕು ಘಟಕದ ಎಲ್ಲ ಹಂತದ ಪದಾಧಿಕಾರಿಗಳು ಕೂಡ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಭೀಮ ಸ್ವಾಗತವನ್ನು ಕೋರ್ತಾ ಈಗ ಮಾತಾ ರಮಾಬಾಯಿ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ಮಾತಾ ರಮಾಬಾಯಿ ಅವರನ್ನು ಉದ್ದೇಶಿಸಿ ಅವರ ಕುರಿತು ನಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದ ಅಶೋಕ್ ಮಂಟಾಳ್ಕರ್ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ಳಿ. 27ನೇ ಹುಟ್ಟುಹಬ್ಬದ ಏನು ಆಚರಣೆ ಮಾಡ್ತಿದ್ದಾರೆ ತಮಗೆಲ್ಲ ಹುಟ್ಟುಹಬ್ಬದ ಶುಭ ಕೋರುತ್ತೇನೆ. ರಮಾಬಾಯಿಯವರು ಬಾಬಾ ಸಾಹೇಬ್ ಇವರಿಗೆ ಬಹಳಷ್ಟು ಸಪೋರ್ಟ್ ಮಾಡಿ ಅವರಿಗೆ ಬಹುಜನ ಮಹಾಪುರುಷರಾಗಿರ್ತಕ್ಕಂತಹ ವಿಶ್ವಶಾಂತಿ ತಥಾಗತ ಗೌತಮ ಬುದ್ಧರು, ಅದೇ ರೀತಿಯಾಗಿ ಸ್ವಾಭಿಮಾನಿ ತಂದೆ ಪೆರಿಯಾರ್, ಮೀಸಲಾತಿಯ ಜನಕ ಛತ್ರಪತಿ ಶಾಹು ಮಹಾರಾಜರು, ಎಲ್ಲರೂ ಬಹುಜನ ಮಹಾಪುರುಷರಾಗಿರ್ತಕ್ಕಂಥ ನಾರಾಯಣ ಗುರು ಅವರು ಮತ್ತು ವಿಶ್ವದ ಜ್ಞಾನದ ಸಂಕೇತ ಬೋಧಿಸತ್ವ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅವರ ವಿಚಾರಗಳಿಗೆ ವಂದಿಸುತ್ತಾ ಈ ಒಂದು ಸುಸಂದರ್ಭದಲ್ಲಿ ಬಹುಜನ ಸಮಾಜದ ಹೊಸ ದಿಕ್ಕನ್ನು ಭಾರತಕ್ಕೆ ರಾಜಕೀಯವಾಗಿ ಪರಿಚಯಿಸಿ ರಾಜಕೀಯ ದಿಕ್ಕನ್ನೇ ಬದಲಾಯಿಸಿರ್ತಕ್ಕಂತಹ ಸ್ಕಡ್ ಮಿಸೈಲ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತಿದ್ರು ಮಾನ್ಯವಾದ ದಾದಾ ಸಾಹೇಬ್ ಕಾಂಶಿರಾಮ್ ಸಾಹೇಬರು. ಅದೇ ರೀತಿಯಾಗಿ ಬಹುಜನ ಸಮಾಜ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮೆಲ್ಲರ ಅಧಿನಾಯಕಿ ಬೆಹಂಜಿ ಕುಮಾರಿ ಮಾಯಾವತಿ ಅವರಿಗೆ ಮತ್ತು ಅವರ ವಿಚಾರಗಳಿಗೆ ವಂದಿಸುತ್ತಾ ಇವತ್ತಿನ ದಿನ ಮಹಾತಾಯಿ ರಮಾಬಾಯಿ ಅಂಬೇಡ್ಕರ್ ಅವರ 127ನೇ ಜಯಂತಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಬಹುಜನ ಸಮಾಜ ಪಕ್ಷ ಜಿಲ್ಲಾ ಘಟಕದ ವತಿಯಿಂದ. ಕೇವಲ 2 ನಿಮಿಷದಲ್ಲಿ ನನ್ನ ಅನಿಸಿಕೆಯನ್ನು ತಿಳಿಸ್ಕೊಡ್ತೀನಿ. ಬಂಧುಗಳೇ, ಹೆಣ್ಣು ಬೆನ್ನೆಲುಬಾಗಿ ನಿಂತರೆ ಇಡೀ ಜಗತ್ತನ್ನೇ ಗೆಲ್ಬೋದು ಅಂತೇಳಿ ಒಂದು ಗಾದೆ ಮಾತಿದೆ. ಅದೇ ರೀತಿಯಾಗಿ ಮಾತಾ ರಮಾಬಾಯಿ ಅವರು ಸಹ ತನ್ನ ಸ್ವಾರ್ಥವನ್ನು ಬಿಟ್ಟು, ತನ್ನ ಮಕ್ಕಳ ಸ್ವಾರ್ಥವನ್ನು ಬಿಟ್ಟು, ತನ್ನ ಪತಿಯಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಪೂರ್ಣವಾಗಿ ಬೆಂಬಲ ನೀಡುವುದರ ಮೂಲಕ ಇವತ್ತು ವಿಶ್ವಕ್ಕೆ ಜ್ಞಾನದ ಸಂಕೇತ ಆಗಿ ಇವತ್ತಿನ ಬಾಬಾ ಸಾಹೇಬರು ಬೆಳೆದು ನಿಂತಿದ್ದಾರೆ. ಆ ಒಂದು ಸಂಕೇತಕ್ಕೆ ಸ್ಫೂರ್ತಿ ಮತ್ತು ನೀಡಿರ್ತಕ್ಕಂಥ ಮಾತಾ ರಮಾಬಾಯಿ ಅವರು ಅವರ ಹಲವಾರು ತ್ಯಾಗ ಮತ್ತು ಬಲಿದಾನಕ್ಕೆ ಬಾಬಾ ಸಾಹೇಬರು ದುಡಿದು ಇವತ್ತು ಭಾರತನ ಒಂದು ಹೊಸ ಆಯಾಮದ ಕಡೆ ತಗೊಂಡು ಹೋಗಿದ್ದಾರೆ. ಒಂದು ಕಷ್ಟದ ನೆನಪು ಈ ಕ್ಷಣದಲ್ಲಿ
ಬಾಬಾ ಸಾಹೇಬ್ರು ಯಾವತ್ತು ಇಂಗ್ಲೆಂಡಿಂದ ತಮ್ಮ ಬ್ಯಾರಿಸ್ಟರ್ ಪದವಿ ಮುಗಿಸ್ಕೊಂಡು ಭಾರತಕ್ಕೆ ಬಂದಿದ್ರಂತೆ. ಅವಾಗ ಅವರ ಮನೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನರು ಮಾತಾ ರಮಾಯಿ ಅವ್ರಿಗೆ ಹೇಳಿದ್ರಂತೆ, ನಿಮ್ಮ ಪತಿ ಯಾವುದೋ ಒಂದು ದೊಡ್ಡ ಡಿಗ್ರಿಯನ್ನ ಪಡ್ಕೊಂಡು ಭಾರತ ದೇಶಕ್ಕೆ ಬಂದಿದ್ದಾರೆ, ಅದಕ್ಕೆ ನಾವು ಅವರಿಗೆಲ್ಲ ನೋಡ್ಲಿಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿ. ಅಂತ ಒಂದು ದೊಡ್ಡ ಸಂದರ್ಭದಲ್ಲಿಯೂ ಸಹ ಮಾತಾ ರಮಾಬಾಯಿ ಅವರಿಗೆ ಬಾಬಾ ಸಾಹೇಬರನ್ನ ಕಣ್ಣಾರೆ ಕಣ್ತುಂಬಿ ನೋಡಲು ಹೋಗ್ತಿರ್ಬೇಕಾದ್ರೆ ಒಂದು ಒಳ್ಳೆ ಸೀರೆ ಸಹ ಅವರ ಹತ್ರ ಇರಲಿಲ್ಲಂತೆ. ಅದಕ್ಕೆ ಬಾಬಾ ಸಾಹೇಬರ ತಂದೆ ರಾಮ್ಜಿ ಸಕ್ಪಾಲ್ ಅವರು ಬ್ರಿಟಿಷ್ ಆರ್ಮಿಯಲ್ಲಿ ಸುಬೇದಾರ್ ಆಗಿದ್ದರು. ಆ ಒಂದು ಸುಬೇದಾರ್ ಪಟ್ಟಕ್ಕೆ ಒಂದು ಕೆಂಪು ಕಲರ್ ರುಮಾಲನ್ನು ಕೊಟ್ಟಿದ್ರಂತೆ. ಆ ರುಮಾಲನ್ನೇ ಸುತ್ತಕೊಂಡು ಬಾಬಾ ಸಾಹೇಬರನ್ನು ನೋಡಿಕ್ಕೆ ಬಂದಿದ್ರು. ಇವತ್ತು ಮಾತಾ ರಮಾಬಾಯಿ ಅವರು ಮಾಡಿರ್ತಕ್ಕಂಥ ತ್ಯಾಗ ಮತ್ತು ಬಲಿದಾನದ ಫಲವಾಗಿ ನಮ್ಮ ದೇಶದಲ್ಲಿ ನಾವು ಏನ್ ಕಾಣ್ತಾ ಇದ್ದೀವಿ ಅಂತಂದ್ರೆ, ಈ ದೇಶಕ್ಕೆ ಒಂದು ಮಹಿಳಾ ರಾಷ್ಟ್ರಪತಿ ಸಿಕ್ಕಿದೆ, ಈ ದೇಶಕ್ಕೆ ಮಹಿಳಾ ರಾಜ್ಯಪಾಲರು ಸಿಕ್ಕಿದ್ದಾರೆ, ಈ ದೇಶಕ್ಕೆ ಮಹಿಳಾ ಸಚಿವರು ಸಿಕ್ಕಿದ್ದಾರೆ, ಈ ದೇಶಕ್ಕೆ ಮಹಿಳಾ ಮುಖ್ಯಮಂತ್ರಿಗಳು ಸಿಕ್ಕಿದ್ದಾರೆ, ಈ ದೇಶಕ್ಕೆ ಹಲವಾರು ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರ್ಗಳು, ಎಸಿಗಳು, ಡಿಸಿಗಳು, ಟೀಚರ್ಸ್, ಎಲ್ಲಾ ರಂಗಗಳಲ್ಲಿ, ರಾಜಕೀಯ ರಂಗದಲ್ಲಿ, ಶಿಕ್ಷಣ ರಂಗದಲ್ಲಿ, ಕಲೆ ಮತ್ತು ಸಾಹಿತ್ಯದಲ್ಲಿ ಇವತ್ತು ಮಹಿಳೆಯರು ಒಂದು ಉನ್ನತ ಸ್ಥಾನಕ್ಕೆ ಇವತ್ತು ಏನಾದ್ರು ಏರಿದ್ದಾರೆ ಅಂತಂದ್ರೆ, ಒಂದು ಸ್ಥಾನ ಗ್ರಹಣ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ನೇರವಾಗಿ ಮಾತಾ ರಮಾಬಾಯಿ ಅವರು ಒಂದು ತ್ಯಾಗ ಮತ್ತು ಬಲಿದಾನದ ಪರವಾಗಿ ಬಾಬಾ ಸಾಹೇಬರು ಒಂದು ಸಂವಿಧಾನನ ನಮಗೆ ರಚನೆ ಮಾಡಿಕೊಟ್ಟಿದ್ರು. ಅದರ ಫಲವಾಗಿ ಇವತ್ತು